ಫಸ್ಟ್ ಸ್ಟ್ಯಾಂಡರ್ಡ್ ಗಣಿತವನ್ನು ಇವತ್ತು ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವತ್ತು ಬಂದು ನಾವು ಸ್ಥಳಾವಕಾಶದ ಅರಿವು ಪಾಠವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಮ್ಯಾಥ್ಸಲ್ಲಿ. ಸೊ ಇಲ್ಲಿ ಸ್ಥಳಾವಕಾಶದ ಅರಿವು ಪಾಠವನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ನೀವು ಅದರ ಒಂದು ಸ್ಥಳಾವಕಾಶವನ್ನು ಅರ್ಥ ಮಾಡಿಕೊಳ್ಳಿ, ಅದರ ಸಾಮರ್ಥ್ಯ ಏನು ಅಂತ, ಪದಗಳನ್ನು ಬಳಸುವಂತಹ ಸಾಮರ್ಥ್ಯ ಅಂತ ತಿಳ್ಕೊಳ್ಬೇಕು ಅಂಥೇಳಿ ಈ ಪಾಠವನ್ನು ಇಟ್ಟಿದ್ದಾರೆ. ತುದಿ, ತಳ, ಮೇಲೆ ಕೆಳಗೆ, ಒಳಗೆ ಹೊರಗೆ, ಮೇಲ್ಗಡೆ ಕೆಳಗಡೆ, ಹತ್ತಿರ ದೂರ, ಮೊದಲು ಬಳಿಕ, ಈ ಪದಗಳಿಗೆ ಡಿಫ್ರೆನ್ಸ್ ಏನು ಅನ್ನೋದಕ್ಕೆ ಈ ಪಾಠವನ್ನು ಇಟ್ಟಿದ್ದಾರೆ. ತುದಿ, ತಳ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ತೀವಿ. ತುದಿ ಅಂದರೆ ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣ ಬಳಿಯುತ್ತಿದ್ದಾನೆ. ಇಲ್ಲಿ ತುದಿ ಯಾವುದು ಅಂತ ನೀವು ನೋಡ್ಬೋದು, ಇದು ತುದಿಯಾಗಿರುತ್ತೆ. ಸೊ ಬಣ್ಣ ಬಳಿಯುತ್ತಿದ್ದಾನೆ, ಅಲ್ಲಿ ತುದಿಯಲ್ಲಿ ನಿಂತ್ಕೊಂಡು ಅವನೇನು ಮಾಡ್ತಿದ್ದಾನೆ, ಬಣ್ಣವನ್ನು ಹಾಕ್ತಿದ್ದಾನೆ ಗೋಡೆಗೆ ಅಂತ ಅರ್ಥ. ಹಕ್ಕಿಯು ಮರದ ತುದಿಯಲ್ಲಿ ಕುಳಿತಿದೆ. ಎಲ್ಲಿದೆ? ಮರದ ತುದಿಯಲ್ಲಿ ಅಂದರೆ ಕಡೆಯಲ್ಲಿ ಕುಳಿತಿದೆ. ಕಂಬದ ತುದಿಯಲ್ಲಿ ಮಂಗ ಕುಳಿತಿದೆ. ಕಂಬದ ತುದಿಯಲ್ಲಿ ಏನು ಕುಳಿತಿದೆ? ಮಂಗ ಕುಳಿತಿದೆ. ಅಂದರೆ ತುದಿ ಎಲ್ಲಿ ಬಂತು? ಈ ಮಂಗ ಕುಳಿತಿದ್ದಲ್ಲ, ಅದನ್ನು ನಾವು ತುದಿ ಅಂತ ಹೇಳ್ತೀವಿ. ಸೊ ಬೆಂಕಿಯ ಮಡಕೆಯ ತಳಕ್ಕೆ ತಾಗುತ್ತಿದೆ. ಬೆಂಕಿ ಎಲ್ಲಿ ತಾಗ್ತಿದೆ ಅಂದರೆ ತಳಕ್ಕೆ. ತಳ ಅಂದರೆ ಇಲ್ಲಿ ಬುಡ ಅಂತ ಅರ್ಥ. ಸೊ ಇಲ್ಲಿ ಬೆಂಕಿ ಎಲ್ಲಿ ಉರಿತಿದೆ ನೋಡಿ, ಕೆಳಗಿಂದ ಉರಿತಿದೆ. ತುದಿ ಅಂದರೆ ಈ ಮೇಲಿಂದು ಇದು ತುದಿಯಾಗುತ್ತೆ. ಸೊ ಇದು ಬಂದು ತಳ ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಲು ಲೋಟದ ತಳದಲ್ಲಿದೆ. ಇಲ್ಲಿ ಹಾಲು ಲೋಟದ ತಳದಲ್ಲಿದೆ. ಇದು ತಳ ಆಗುತ್ತೆ, ಇದು ತುದಿಯಾಗುತ್ತೆ. ಸೊ ತುದಿ ಯಾವುದು, ತಳ ಯಾವುದು ಗೊತ್ತಾಯ್ತಲ್ಲ ನಿಮಗೆ. ಮಡಕೆಯ ತಳದಲ್ಲಿ ರಂಧ್ರವಿದೆ. ಮಡಕೆಯ ತಳದಲ್ಲಿ ರಂಧ್ರವಿದೆ ಅಂದರೆ ಕೆಳಗಡೆ ರಂಧ್ರ ಇದೆ ಅಂತ ಅರ್ಥ. ಹೂವು ಗಿಡದ ತುದಿಯಲ್ಲಿದೆ. ಕುಂಡವು ಗಿಡದ ತಳದಲ್ಲಿದೆ. ತಳದಲ್ಲಿರುವ ಅಂದರೆ ನೋಡಿ, ಹೂವು ಗಿಡದ ತುದಿಯಲ್ಲಿದೆ. ಹೂವು ಯಾವಾಗಲೂ ತುದಿಯಲ್ಲಿ ಬಿಡುತ್ತೆ. ಕುಂಡ ಏನು? ಕುಂಡ ಅಂದರೆ ನೀವು ನೋಡ್ಬೋದು ಪಾಟ್ ಅಂತ ಅರ್ಥ. ಅದು ಯಾವಾಗೂ ತಳದಲ್ಲೇ ಇರುತ್ತೆ, ಬುಡದಲ್ಲೇ ಇರುತ್ತೆ. ತಳದಲ್ಲಿರುವ ಮಡಕೆಗೆ ಒಂದು ರೈಟ್ ಗುರುತು ಹಾಕು. ಅಂದರೆ ತಳ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಇದು ತುದಿಯಲ್ಲಿರುವ ಮೂಟೆಗೆ ನೀವು ಅಂದರೆ ಒಂದು ಮಾರ್ಕ್ ಹಾಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ತುದಿ, ಇದು ತುದಿಯಾಗಿರುತ್ತೆ. ನೆಕ್ಸ್ಟು ತಳದಲ್ಲಿರುವ ಬಿಲ್ಲೆಗೆ ಗುರುತು ಹಾಕು ಅಂತ ಕೊಟ್ಟಿದ್ದಾರೆ. ಸೊ ಇದು ತುದಿಯಲ್ಲಿರುವ ಸೇಬಿಗೆ ಬಣ್ಣ ಹಚ್ಚು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬಣ್ಣವನ್ನು ಹಾಕ್ಬೋದು. ಸೊ ನಾನಿಲ್ಲಿ ಯಾವುದು ತುದಿ ಅಂತ ಹೇಳ್ಬಿಡ್ತೀನಿ. ಸೊ ಇದು ಮಾತ್ರ. ಓಕೆ, ನೆಕ್ಸ್ಟ್ ಬಂದು ಟಿವಿಯ ಮೇಜಿನ ಮೇಲೆ ಇದೆ. ಟಿವಿಯು ಮೇಜಿನ ಮೇಲೆ ಇದೆ. ಎಲ್ಲಿದೆ? ಮೇಜಿನ ಮೇಲೆ ಅಂದರೆ ಇದೆಲ್ಲ, ಇದನ್ನು ಮೇಜು ಅಂತ ಕರಿತೀವಿ. ಮೇಜಿನ ಮೇಲೆ ಇದೆ. ಇದು ಬಂದು ಇದು ಕೆಳಗಿರುತ್ತೆ. ಸೊ ಇದು ಬಂದು ಮೇಲೆ ಇದೆ. ಸೊ ಇಲ್ಲಿ ಮೇಲೆ ಇದೆ, ಇಲ್ಲಿದ್ದರೆ ಇದು ಕೆಳಗೆ ಅಂತ ಬರ್ತಿತ್ತು. ಚಾಪೆಯು ನೆಲದ ಮೇಲೆ ಇದೆ. ಚಾಪೆ ಎಲ್ಲಿದೆ? ನೆಲದ ಮೇಲೆ ಇದೆ. ನೆಲದ ಮೇಲೆ ಹಾಕಿದ್ದಾರೆ ಚಾಪೆಯನ್ನು. ಸೊ ಹಂಗಾಗಿ ಚಾಪೆಯು ನೆಲದ ಮೇಲೆ ಇದೆ. ಚಿತ್ರಪುಟವು ಗೋಡೆಯ ಮೇಲೆ ಇದೆ. ಚಿತ್ರಪುಟ ಏನಿದೆ? ಗೋಡೆಯ ಮೇಲೆ ಇದೆ. ನಾಯಿಯು ಮೇಜಿನ ಕೆಳಗೆ ಕುಳಿತಿದೆ. ನಾನು ಆಗಲೇ ಹೇಳಿದೆ, ಟಿವಿ ಏನು ಮಾಡಿದರು? ಮೇಜಿನ ಮೇಲೆ ಇಟ್ಟಿದ್ರು. ಇಲ್ಲಿ ನಾಯಿ ಕೆಳಗಡೆ, ಮೇಜಿನ ಕೆಳಗಡೆ ಕೂತ್ಕೊಂಡಿದೆ. ಬೆಕ್ಕು ಪಂಜರದ ಕೆಳಗೆ ಇದೆ. ಬೆಕ್ಕು ಪಂಜರದ ಕೆಳಗೆ ಇದೆ. ನೀವು ನೋಡ್ಬೋದು, ಪಂಜರದ
ಕೆಳಗಿರಬೇಕು. ನದಿಯು ಸೇತುವೆಯ ಕೆಳಗೆ ಹರಿಯುತ್ತಿದೆ. ನದಿ ಏನು ಮಾಡ್ತಾ ಇದೆ? ಸೇತುವೆಯ ಕೆಳಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಕೆಳಗೆ ಹೋಗ್ತಾ ಇದೆ. ಮೇಜಿನ ಮೇಲೆ ಇರುವ ಊದಾನಿಗೆ ಗುರುತು ಹಾಕಿ ಅಂತ ಕೊಟ್ಟಿದ್ದಾರೆ. ಸೊ ಮೇಜಿನ ಮೇಲೆ ಇರುವ ಅಂದರೆ ಇದು, ಓಕೆನಾ? ಅದಕ್ಕೆ ಟಿಕ್ ಮಾರ್ಕ್ ಹಾಕಿ. ನೆಕ್ಸ್ಟ್ ಬಂದು ಬೆಂಚಿನ ಮೇಲೆ ಕುಳಿತಿರುವ ಹುಡುಗನನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಹುಡುಗನನ್ನು ಗುರುತಿಸ್ಬೇಕು ನೀವು. ಮಹಡಿ ಮೆಟ್ಟಿಲುಗಳ ಕೆಳಗೆ ಇರುವ ಹಣತೆಗಳನ್ನು ಬಣ್ಣ ಹಾಕು ಅಂತ ಕೊಟ್ಟಿದ್ದಾರೆ. ಸೊ ನಾನು ಯಾವುದು ಅಂತ ಹೇಳ್ಬಿಡ್ತೀನಿ, ನೀವು ಬಣ್ಣ ಹಾಕ್ಕೊಳ್ಳಿ. ಸೊ ಯಾವುದು ಅಂದರೆ ಈ ಮೂರು ಹಣತೆಗಳು. ಸೊ ಬಣ್ಣವನ್ನು ಹಾಕ್ಬೋದು ನೀವು. ಮಂಚದ ಕೆಳಗೆ ಇರುವ ಬೆಕ್ಕನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಗುರುತಿಸಿ. ಯಾವುದು ಕೆಳಗೆ? ಇದು ಕೆಳಗಡೆ ಇದೆ. ಒಳಗೆ ಹೊರಗೆ. ಈಗ ಬಂದು ಟಾಪಿಕ್ ಏನು ಅಂದರೆ ಒಳಗೆ ಹೊರಗೆ. ಒಳಗೆ ಏನು, ಹೊರಗೆ ಏನು ಅಂತ. ಹಣ್ಣುಗಳು ಬುಟ್ಟಿಯ ಒಳಗೆ ಇವೆ. ಹಣ್ಣುಗಳು ಏನಿದೆ? ಬುಟ್ಟಿಯ ಒಳಗಡೆ ಇದೆ. ಎಲೆಗಳು ಬುಟ್ಟಿಯ ಹೊರಗೆ ಇದೆ. ನೀವು ನೋಡ್ತಾ ಇದ್ದೀರಾ, ಹಣ್ಣು ಏನಾಗಿದೆ? ಬುಟ್ಟಿ ಒಳಗೆ ಇದೆ. ಎಲೆಗಳು ಬುಟ್ಟಿ ಹೊರಗಿದೆ. ನೀವು ನೋಡ್ಬೋದು, ಇವು ಬಂದಿದೆ ಅಲ್ಲ, ಈ ಎಲೆಗಳು ಬಂದು ಹೊರಗಿದೆ. ಇಲ್ಲಿ ಹಣ್ಣುಗಳು, ಇಲ್ಲಿ ಹಣ್ಣು ನೋಡಿ, ಹಣ್ಣು ಬುಟ್ಟಿಯ ಒಳಗಡೆ ಇದೆ. ಸೊ ಹಂಗಾಗಿ ಒಳಗೆ ಹೊರಗೆ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೋತೀನಿ. ಅಮ್ಮ ಮನೆಯ ಒಳಗೆ ಇದ್ದಾರೆ. ಅಮ್ಮ ಮನೆ ಒಳಗಡೆ ಇದ್ದಾರೆ. ಅಪ್ಪ ಮನೆ ಹೊರಗಡೆ ಇದ್ದಾರೆ. ನೆಕ್ಸ್ಟು ಕೋಳಿಯ ಮರಿಗಳು ಬುಟ್ಟಿಯ ಒಳಗೆ ಇವೆ. ಬುಟ್ಟಿ ಒಳಗಡೆ ಇದೆ. ಗೂಡಿನ ಒಳಗೆ ಇರುವ ನಾಯಿಗೆ ನಿಂದ ಗುರುತು ಹಾಕಿ. ಎಲ್ಲೋ ಗೂಡಿನ ಒಳಗಡೆ ಇರೋ ನಾಯಿಗೆ ಏನು ಮಾಡಬೇಕು? ನಾವು ಟಿಕ್ ಮಾರ್ಕ್ ಮಾಡಬೇಕು. ಸೊ ಇಲ್ಲಿದೆ ನೋಡಿ. ಮನೆಯ ಒಳಗೆ ಇರುವ ಕುಂಡಕ್ಕೆ ಗುರುತು ಹಾಕು ಅಂತ ಕೊಟ್ಟಿದ್ದಾರೆ. ಮನೆಯ ಒಳಗಡೆ ಇರುವ ಒಳಗೆ ನಾನು ಹೇಳಿದ್ದೀನಿ, ಕುಂಡ ಅಂದರೆ ಪಾಟ್ ಅಂತ ಅರ್ಥ. ಬುಟ್ಟಿಯ ಒಳಗೆ ಇರುವ ಹಣ್ಣುಗಳನ್ನು ಟಿಕ್ ಮಾರ್ಕಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಳಗೆ ಇರುವ ಹಣ್ಣುಗಳು. ಗಾಡಿಯ ಹೊರಗೆ ಇರುವ ಮಕ್ಕಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೊರಗೆ ಇರುವ ಮಕ್ಕಳನ್ನು ಅಂದರೆ ಇಲ್ಲಿ ಇವರನ್ನು ನೀವು ಟಿಕ್ ಮಾರ್ಕ್ ಹಾಕಬೇಕು. ಓಕೆ. ನೆಕ್ಸ್ಟ್ ಬಂದು ಮೇಲೆ ಕೆಳಗಡೆ. ಹುಬ್ಬುಗಳು ಕೆಳಗಡೆ, ಕಣ್ಣುಗಳು ಇವೆ. ಹುಬ್ಬುಗಳ ಕೆಳಗಡೆ ಏನಿದೆ ನೀವು ನೋಡ್ಬೋದು. ಹುಬ್ಬುಗಳ ಕೆಳಗಡೆ ಕಣ್ಣುಗಳು ಇವೆ. ಹುಬ್ಬು ಅಂದರೆ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಇವು ಹುಬ್ಬು ಅಂತಾರೆ. ಸೊ ಕಣ್ಣು ಅಂದರೆ ಇವು. ಸೊ ಏನು? ಹುಬ್ಬು. ಹುಬ್ಬಿನ ಕೆಳಗಡೆ ಕಣ್ಣುಗಳು ಇವೆ. ಮೂಗಿನ ಕೆಳಗೆ ಬಾಯಿ ಇದೆ. ಮೂಗಿನ ಕೆಳಗಡೆ ಏನಿದೆ? ಬಾಯಿ ಇದೆ. ಬಾಯಿಯ ಮೇಲೆ ಮೂಗು ಇದೆ. ಬಾಯಿಯ ಮೇಲೆ ಏನಿದೆ? ಮೂಗಿದೆ. ಬಾಯಿಯ ಮೇಲೆ ಮೂಗಿದೆ. ನೀವು ನೋಡ್ಬೋದು. ಕಣ್ಣುಗಳ ಮೇಲ್ಗಡೆ ಹುಬ್ಬುಗಳು ಇವೆ. ಕಣ್ಣುಗಳ ಮೇಲ್ಗಡೆ ಏನಿದೆ? ಹುಬ್ಬಿದೆ. ನೆಕ್ಸ್ಟ್ ಬಂದು ದೀಪವು ಮೇಜಿನ ಮೇಲುಗಡೆ ಇದೆ. ದೀಪವು ಮೇಜಿನ ಮೇಲುಗಡೆ ಇದೆ. ಮೇಜು ದೀಪದ ಕೆಳಗಡೆ ಇದೆ. ಮೇಜು ದೀಪದ ಕೆಳಗಡೆ ಇದೆ. ಸರ್ಕಸ್ನವರು ತನ್ನ ತಲೆಯ ಮೇಲೆ ಕೋಲನ್ನು ಹಿಡಿದಿದ್ದಾನೆ. ಹುಡುಗಿಯು ಕೆಳಗಿನಿಂದ ನೋಡುತ್ತಿದ್ದಾಳೆ. ಸರ್ಕಸ್ನವರು ಏನು ಮಾಡ್ತಿದ್ದಾರೆ? ತಲೆಯ ಮೇಲೆ ಕೋಲನ್ನು ಹಿಡ್ಕೊಂಡಿದ್ದಾರೆ. ಹುಡುಗಿಯು ಕೆಳಗಿನಿಂದ ನೋಡ್ತಾ ಇದ್ದಾಳೆ ಅದನ್ನು. ಮರದ ಮೇಲೆ ಹಾರುತ್ತಿರುವ ಹಕ್ಕಿಗೆ ಗುರುತು ಹಾಕು. ಮರದ ಮೇಲೆ ಹಾರ್ತಾ ಇರೋ ಹಕ್ಕಿಗೆ ನಾವೇನು ಮಾಡಬೇಕು? ಟಿಕ್ ಮಾರ್ಕ್ ಮಾಡಬೇಕು.
ನೆಕ್ಸ್ಟು ಹಾಸ್ಯಗಾರನ ತಲೆಯ ಮೇಲೆ ಇರುವ ಚೆಂಡಿಗೆ ಬಣ್ಣ ಹಾಕು. ತಲೆ ಮೇಲೆ ಇರುವ ಅಂದರೆ ಇಲ್ಲಿದೆ ನೋಡಿ, ಇದಕ್ಕೆ ಗುರುತಾಕಿ. ನೆಕ್ಸ್ಟ್ ಬಂದು ಗಾಳಿಪಟದ ಕೆಳಗೆ ಹಾರುತ್ತಿರುವ ಹಕ್ಕಿಗೆ ಗುರುತು ಹಾಕು ಅಂತ ಕೊಟ್ಟಿದ್ದಾರೆ. ಗಾಳಿಪಟದ ಕೆಳಗೆ ಹಾರುತ್ತಿರುವ ಹಕ್ಕಿಗೆ ನಾವೇನು ಮಾಡಬೇಕು, ಗುರುತು ಮಾಡಬೇಕು. ಹೂವಿನ ಕೆಳಗೆ ಇರುವ ಚಿಟ್ಟೆಗೆ ಗುರುತು ಹಾಕು. ಹೂವಿನ ಕೆಳಗಡೆ ಇರೋ ಚಿಟ್ಟೆಗೆ ನಾವು ಏನು ಮಾಡಬೇಕು, ಗುರುತನ್ನು ಹಾಕಬೇಕು ಇಲ್ಲಿ ಇದಕ್ಕೆ. ಒಳಗೆ ಹೊರಗೆ. ತಾಯಿಯು ಮಗುವಿನ ಹತ್ತಿರ ಇದ್ದಾಳೆ. ತಾಯಿ ಏನು ಮಾಡ್ತಾಳೆ, ಮಗುವಿನ ಹತ್ತಿರ ಇದ್ದಾಳೆ. ಚಂದ್ರ ಮಗುವಿನಿಂದ ತುಂಬ ದೂರದಲ್ಲಿದೆ. ಚಂದ್ರ ಏನಾಗಿದೆ, ಮಗುವಿನಿಂದ ತುಂಬ ದೂರದಲ್ಲಿದೆ. ರವಿಯು ಜೋಕಾಲಿಯ ಹತ್ತಿರ ನಿಂತಿದ್ದಾನೆ. ರವಿ ಏನು ಮಾಡಿದ್ದಾನೆ, ಜೋಕಾಲಿಯ ಹತ್ತಿರ ನಿಂತ್ಕೊಂಡಿದ್ದಾನೆ, ಆಯಿತಾ. ಮೇರಿ ಜೋಕಾಲಿಯಿಂದ ದೂರ ನಿಂತಿದ್ದಾಳೆ. ಮೇರಿ ಏನು ಮಾಡಿದ್ದಾಳೆ, ಜೋಕಾಲಿಯಿಂದ ನೋಡಿ ಡಿಸ್ಟೆನ್ಸ್, ದೂರ ನಿಂತಿದ್ದಾಳೆ. ಕೊಳದ ಹತ್ತಿರ ಇರುವ ಜಿಂಕೆಗೆ ಬಣ್ಣ ಹಚ್ಚು. ಕೊಳದ ಹತ್ತಿರ ಜಿಂಕೆಗೆ ಹತ್ತಿರ ಯಾವುದಿದೆ, ಜಿಂಕೆಗೆ, ಈ ಜಿಂಕೆಗೆ ಬಣ್ಣ ಹಚ್ಚಿ. ಹೂವಿನಿಂದ ದೂರದಲ್ಲಿರುವ ಚಿಟ್ಟೆಗೆ ಬಣ್ಣ ಹಚ್ಚು. ಹೂವಿನಿಂದ ಯಾವುದು ಚಿಟ್ಟೆ ದೂರದಲ್ಲಿದೆ ಆ ಚಿಟ್ಟೆಗೆ ನೀವೇನು ಮಾಡಬೇಕು, ಬಣ್ಣ ಹಚ್ಚಬೇಕು. ಓಕೆ. ನೆಕ್ಸ್ಟ್ ಬಂದು ಹುಡುಗನ ಹತ್ತಿರ ಇರುವ ಆಟಿಕೆ ಕಾರಿಗೆ ಹಸಿರು ಬಣ್ಣ ಹಾಕು. ದೂರದಲ್ಲಿರುವ ಇನ್ನೊಂದು ಆಟಿಕೆ ಕಾರಿಗೆ ನೀಲಿ ಬಣ್ಣ ಹಾಕು. ಅಂದರೆ ಹುಡುಗನ ಹತ್ರ ಇರೋ ಆಟಿಕೆಗೆ ಅಂದರೆ ಕಾರ್ಗೆ ನೀವೇನು ಮಾಡಬೇಕು, ಹಸಿರು ಬಣ್ಣವನ್ನು ಹಾಕಬೇಕು. ಯಾವುದಕ್ಕೆ ಹಸಿರು ಬಣ್ಣವನ್ನು ಹಾಕಬೇಕು ಅಂದರೆ ಇದಕ್ಕೆ ಹಸಿರು ಬಣ್ಣವನ್ನು ನೀವು ಹಾಕಬೇಕಾಗುತ್ತೆ. ದೂರದಲ್ಲಿರುವ ಇನ್ನೊಂದು ಆಟಿಕೆ ಕಾರಿಗೆ ನೀಲಿ ಬಣ್ಣ ಹಾಕು. ಇದಕ್ಕೆ ನೀಲಿ ಬಣ್ಣವನ್ನು ಹಾಕಬೇಕಾಗುತ್ತೆ. ಮೊದಲು, ಮುಂಚೆ, ಬಳಿಕ, ಅನಂತರ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲು, ಮುಂಚೆ, ಬಣ್ಣ, ಅನಂತರ. ಚಿತ್ರಪಟವು ಗೋಡೆಯ ಮೇಲೆ ಇದೆ. ಇಲ್ಲಿ ತಿನ್ನುವುದಕ್ಕೆ ಮೊದಲು ಮಾವಿನ ಹಣ್ಣನ್ನು ತೊಳೆ. ತಿನ್ನುವುದಕ್ಕಿಂತ ಮೊದಲು ಅಂದರೆ ಯಾವುದೇ ಹಣ್ಣನ್ನು ನೀವು ತಿನ್ನೋದಕ್ಕಿಂತ ಮುಂಚೆ ಏನು ಮಾಡಬೇಕು, ತೊಳಿಬೇಕು ಅನ್ನೋದು. ಮೊದಲು, ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅನ್ನೋದು. ಮಾವಿನ ಹಣ್ಣನ್ನು ತೊಳೆದ ಬಳಿಕ ತಿನ್ನು, ತೊಳೆದ ಆದಮೇಲೆ ನೀವೇನು ಮಾಡಬೇಕು, ತಿನ್ನಬೇಕು ಅನ್ನೋದು. ನಾಯಿಯು ಮೇಜಿನ ಕೆಳಗೆ ಇದೆ. ನಾಯಿ ಏನಿದೆ, ಮೇಜಿನ ಕೆಳಗೆ ಇದೆ. ನೆಕ್ಸ್ಟ್ ಬಂದು ಆಕಾರಗಳು. ಇವತ್ತು ನೀವು ಡಿಸ್ಟೆನ್ಸನ್ನು ನೋಡ್ಕೊಂಡಿದ್ದೀರಾ, ತುದಿಯನ್ನು ನೋಡ್ಕೊಂಡಿದ್ದೀರಾ, ಒಳಗೆ ಹೊರಗೆ ಇದೆಲ್ಲವನ್ನು ಪರಿಚಯ ಮಾಡಿ ಈ ವರ್ಡ್ಸ್ಗೆ ಮೀನಿಂಗ್ ಫುಲ್ಸ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಇನ್ನು ಇವತ್ತಿನ ಈ ಕ್ಲಾಸ್ ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರನ್ನು ಮಾಡ್ತೇವೆ.